ನಮ್ಮ ಆ್ಯಕ್ಚುಲ್ ಪ್ರೊಸೀಜರ್ ಏನಿಲ್ಲ, ನಮ್ಮಲ್ಲಿ ಪೊಲೀಸರು ರಾತ್ರಿ ಸೆಲ್ದಾಗ ಅವ್ರನ್ನ ಇಟ್ಕೊಳಕ್ಕೆ ಬರೋದಿಲ್ಲ. ಹೀಗಾಗಿ ಶಕ್ತಿ ಸದನ ಕೇಂದ್ರ ಅಂಥೇಳಿ ಅಲ್ಲಿ ನಮ್ಮಲ್ಲಿ ತಂದಿಡ್ತಾರೆ. ನಮ್ಮಲ್ಲಿ ತಂದಿಟ್ಟು ಅವ್ರು ನಾಳೆ ಅವ್ರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಯಾರ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೋರ್ಟಿಗೆ ಹಾಜರುಪಡಿಸ್ತೀನಿ ಅಂತ ಹೇಳ್ಯಾರ ಮ್ಯಾಜಿಸ್ಟ್ರೇಟ್ ಮುಂದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಆರ್ಡರ್ ಆಗ್ತೈತಿ ಅದನ್ನು ನೋಡ್ಕೊಂಡು ಅವ್ರು ಇದನ್ನು ಮಾಡ್ಕೋತಾರೆ. ನಮ್ಮ ಪ್ರೊಸೆಷನ್ ಅಂದ್ರೆ ಏನಿಲ್ಲ, ಅವ್ರು ಲೆಟರ್ ಕೊಟ್ಟಿರ್ತಾರೆ ಅವ್ರು ಪೊಲೀಸರು, ಅವ್ರು ನಾವು ಸ್ಟೇ ಕೊಡ್ತೇವೆ ಇಲ್ಲಿ. ಅವ್ರದ್ದು ಫಸ್ಟ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರದ್ದು ಫೋನ್ಗೆ ಏನಾದ್ರು ಇದ್ರೆ ನಮ್ಮ ತಾಬಾಕ್ ತೊಗೋತೀವಿ. ಅದಾದಮೇಲೆ ಅಕ್ಕಿನ ಇಟ್ಕೋತೀವಿ. ಅಕ್ಕಿನ ಇಟ್ಕೊಂಡು ಆ್ಯಸ್ ಯೂಶುವಲ್ ಇಟ್ಕೋತೀವಿ. ಬಟ್ ಅಕ್ಕಿನ ಜೋಡಿ ಈಗ ಪೊಲೀಸರೇ ಇರ್ತೀನಿ ಅಂತ ಹೇಳ್ಯಾರ. ಈಗ ಅಕ್ಕಿನ ಜೋಡಿ ನಾಳೆ ಮಟ್ಟ ನಾವು ಪೊಲೀಸ್ ಪ್ರೋಟೋಕಾಲ್ ಬೇಕು, ಅದಕ್ಕೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕು ಆಕಿಗೆ ಅಂತ ಹೇಳಿದಾಗ ಪೊಲೀಸರು ಅವ್ರು SIನೂ ಅವರೊಬ್ರು ಇಲ್ಲ ಇರಾತಾರೆ. ಆಮೇಲೆ ಇನ್ನು 3 ಮಂದಿ ಏನೋ ಬರ್ತಾರಂತ ಇಲ್ಲಿ ಪೊಲೀಸರು. ನಾಳೆ ಮಧ್ಯಾಹ್ನದಾಗ 3 ಗಂಟೆಗೆ ಆಕಿನ ಕೋರ್ಟಿಗೆ ಇದನ್ನು ಕರ್ಕೊಂಡು ಹೋಗ್ತೀವಿ. ಸ್ಟೇಯಿಂಗ್ ಅಷ್ಟೇ, ನಮ್ಮಲ್ಲಿ ಏನೂ ವಿಚಾರಣೆ ಮಾಡೋದಿಲ್ಲ, ನಮಗೆ ಸಂಬಂಧ ಇಲ್ಲ. ಇಲ್ಲಿ ಕಸ್ಟಡಿಗೆ ತೊಗೊಂಡು ನಿಮ್ಗೆ ಕೊಡೋಕೆ ಏನು ಕಾರಣ ಇರ್ಬೋದು? ಪೊಲೀಸರು ಹೆಣ್ಮಕ್ಳನ್ನ ರಾತ್ರಿ ಸೆಲ್ದಾಗ ಇಟ್ಕೊಳಕ್ಕೆ ಬರೋದಿಲ್ಲ. ಹೀಗಾಗಿ ಶಕ್ತಿ ಸದನ ಕೇಂದ್ರ ಅಂತೇಳಿ ಸ್ವದಾರ್ಗಢ ಅಂತಿತ್ತು, ಈಗ ಶಕ್ತಿ ಸದನ ಕೇಂದ್ರ ಅಂತ ಆಗೈತಿ. ಇಲ್ಲ ಅಕ್ಕಿಂತ ತಂದಿಟ್ಟು ಇರ್ತಾರೆ. ಯಾರು ನಂಗೆ ಗೊತ್ತಿಲ್ಲ. ಪೊಲೀಸರು ನಂಗಲ್ಲಿ ಆ್ಯಸ್ ಯೂಶುವಲ್ ಹೆಂಗೆ ಕೊಟ್ಟಾರ ಹಂಗೆ ಲೆಟರ್ ತೊಗೊಂಡೇನಿ ಇಟ್ಟೇನಿ. ಪ್ರಶಾಂತ್ ಅಂತೇಳಿ.